நான் வந்துடுவேன். நான் வருவேன். ಎರಡೇ ಫೋಟೋ ಇರೋದು ಏನಿಲ್ಲ. ಇದು ಮಾಮೂಲು ಥ್ರೆಡ್ ಇದೆ ಅಷ್ಟೇ. ಇದು ಓಪನ್ ಬರುತ್ತೆ ಸಿಂಪಲ್ ಅಷ್ಟೇ. ಸರಿನಾ? ನೋಡಿ ಕೂತ್ಕೊಂಡಿರೋ ಪೊಸಿಷನ್ ನೋಡು. ಬಟ್ ಇದು ಟಚ್ ಆಗ್ತದೆ ಅಷ್ಟೇ. ಇದು ಒಳಗಡೆ ಹೋಗಲ್ಲ. ಬಟ್ ಇದು ಟಚ್ ಆಗುತ್ತೆ ಅಷ್ಟೇ. ಒಳಗಡೆ ಹೋಗಲ್ಲ. ಬಟ್ ಇದು ನೋಡು. ಇದಕ್ಕಿಂತ ಉದ್ದ ಇದೆ. ಇದು ಒಳಗಡೆ ಹೋಗುತ್ತೆ ಬೋರ್ಡ್. ಈ ಬೋರ್ಡ್ ಕೆಲಸ ಇದ್ರ ಇಟ್ಕೋತದೆ ಫಿಕ್ಸ್ ಆಗಿ. ಹಾಂ, ಇದೇನು ಮಾಡ್ತದೆ ಇದು? ನಾವು ಟೈಟ್ ಮಾಡಿದ್ರೆ ಇದು ಕೆಳಗೆ ತಗೊಳುತ್ತೆ, ಲೂಸ್ ಮಾಡಿದ್ರೆ ಬ್ಯಾಕ್ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್. ಓಕೆನಾ? ಪುರಿದ ನಿಮಗೆ? ಹಾಂ, ಸುಳ್ಳು ಸುಳ್ಳು ಟಚ್ ಆಗುತ್ತೆ. ಬಟ್ ಈಗ ಹಂಗೆ ಫೋನ್ ಮಾಡಿ ಇವ ಇದಕ್ಕೆ ಇದು ಹಂಗೆ ಕೊಡೋದು ಲೆಂತ್ ರಫ್ ಐತಿ. ಹಿಂಗೆ ಕೊಡೋದು ಇದನ್ನ ಹಿಂಗೆ ಟೈಟ್ ಮಾಡಿಬಿಟ್ಟು ಇದು ಲಾಕ್ ಮಾಡಿದ್ರೆ ಹಿಂಗೆ ಟೈಟ್ ಆಗುತ್ತೆ. ಇವ ಇದು ಇಟ್ಕೊಂಡದ ಹಂಗೆ ಐತಿ. ಇದು ಲೂಸ್ ಮಾಡೋದು ಹಾಕಿಬೋದು, ಟೈಟ್ ಮಾಡೋದು ಇದು ಟೈಟ್ ಮಾಡೋಣ. ಇದು ಓನ್ಲಿ ಫಾರ್ ಇಂಟರ್ಲಾಕ್. ಇಟ್ಕೊಳ್ಳೋದು ಓಲ್ಡ್ ಇಟ್ಕೊಳ್ಳೋದು ಅಷ್ಟೇ ಅದರ ಕೆಲಸ. ಇದು ಮಾತ್ರ ಕೆಳಗೆ ತಳ್ಳುತ್ತೆ, ಇಟ್ಕೊಳ್ಳೋದು ಮಾತ್ರ ಅದರ ಕೆಲಸ. ಇದು ಜಸ್ಟ್ ಹಿಂಗೆ ಓಲ್ಡ್ ಓಲ್ಡ್ ಇದು ಸುಮ್ಮನೆ ಫಾರ್ ವರ್ಡ್. ಇದು ಒಂದು ಮೆಜರಿಂಗ್ ಆಯ್ತು ಅಂತ ಒನ್ ಡೌನ್. ಓಕೆ, ಟೈಪ್ ಮಾಡಿದ್ದು ಇದೆಲ್ಲ ಡಿಸ್ಟರ್ಬ್ ಆಗುತ್ತೆ. ಎಲ್ಲನೂ ಲೂಸ್ ಮಾಡಬೇಕು. ಏನು ಲೂಸ್ ಮಾಡಬೇಕು ಅಂದರೆ ಐದಾರು ಚಟಾಕ ಅದೇನು ಅದು ಇಷ್ಟು ಹೈಟಲ್ಲಿ ಕುಂದಿತ್ತು ಡೈ. ಇದಕ್ಕೆ ಬೇರೆ ಆಯಿತು. ಇದನ್ನು ಸೆಟ್ ಮಾಡ್ಕೋಬೇಕು ನೀಟಾಗಿ. ಸೆಟ್ಟಿಂಗ್ ಹಿಂಗೆ ಅಂದರೆ ಇಲ್ಲ ಕಾಣ್ತಾ ಇಲ್ಲ ಗ್ಯಾಪ್ ಕಾಣ್ಕೊಂಡು ಬಿಕ್ಕಿ ಕುಂತ್ಕೊಳ್ಬೇಕು. ಸರಿನಾ? ಕರೆಕ್ಟಾಗಿ ಕಟ್ಟಾಗಿ ಕುಂತ್ಕೊಳ್ಬೇಕು. ಅದಕ್ಕೆ ನಾವು ಸ್ವಿಚ್ ಮಾಡ್ಕೋಬೇಕು. ಈಗ ಡೈ ತೆಗಿಬೇಕಾದ್ರೆ ಇದೆಲ್ಲ ಲೂಸ್ ಮಾಡಿಲ್ಲ. ಹಾಂ, ಇದೆಲ್ಲ ಲೂಸ್ ಅವಶ್ಯಕ. ಡೈ ತೆಗಿ ಇದೆಲ್ಲ ಲೂಸ್ ಮಾಡೋಂಗಿಲ್ಲ. ಸೆಟ್ಟಿಂಗ್ ಮಾತ್ರ ಆಪ್ಷನ್ ಇದನ್ನು ಲೂಸ್ ಮಾಡಬೇಕು. ಸೆಟ್ಟಿಂಗ್ ಮಾಡಬೇಕು ಅಂದಾಗ ಲೂಸ್ ಮಾಡಲೇಬೇಕು. ಇದಿಲ್ಲ, ದಾರಿ ಇಲ್ಲ. ಏನು? ಟ್ರೈನಲ್ಲಿ ಹೋಗ್ತಿದ್ದ ಆ ಟೈಮಿಗೆ ನಾವು ವಿಡಿಯೋ ಮಾಡ್ಕೊಂಡು ಆ ಟೈಮಲ್ಲಿ ಮಾಡ್ತಾರೆ. ಇಷ್ಟಾಗಿದೆ ಉಪಯೋಗ ನೋಡಿ. ಗ್ಯಾಪ್ ಕಾಣ್ತದೆ. ಗ್ಯಾಪ್ ಕಾಣ್ತದೆ. ಫಸ್ಟ್ ಇದನ್ನ ಟೈಪ್ ಮಾಡಬೇಕು. ಇದು ಫಸ್ಟ್ ಟೈಪ್ ಮಾಡಿದ್ದು ಮ್ಯಾಕ್ ಬರ್ತದೆ. ಫಸ್ಟ್ ಫಿಕ್ಸ್ ಆದ ನಂಬರ್ ಟೈಪ್ ಮಾಡಿ. ಮೇಲೆ ಬರ್ತಾಯಿದ್ದ ಮೇಲೆ ಬರ್ತಾಯಿದ್ದ ನೋಡು. ಇದು ಗ್ಯಾಪ್ ಕಂಪನಿ ಇರ್ತದೆ. ಸ್ವಲ್ಪ
ಸ್ವಲ್ಪ ಸ್ವಲ್ಪ ಜಾಗ. ಕೋಟಿ ಮತ್ತೆ ಒಂದು ಕೆಳಗೆ ಬರೋ ಮಾಡಿ ಮುಂದೆ ಕೆಳಗೆ ಓಹೋ ಇದು ಈ ಸೈಡು ಡೌನ್ ಆಗಿ ಒಂದು ಸೈಡ್ ಮಾತ್ರ ಕೊಟ್ಟಿದ್ದಾರೆ ಸರ್ ಅವರು ಒಂದು ಸೈಡ್ ಮಾತ್ರ ಕೊಟ್ಟಿದ್ದಾರೆ ಸರ್ ಅಪ್ಪ ಆಗಿತ್ತು. ಫುಲ್ ಆಗಿದೆ. ಒಂದು ಬಟ್ಟೆ ಬರಬೇಕು ಒಳ್ಳೆ ಯಾರು ಬರ್ತೀನಿ ಅಂತ ಮನಿ ಇದೆಲ್ಲ ಮನಿ ಕೇಳಿದ್ರೆ ಯಾರು ಉಳಿಸ್ಕೋಬೋದು ಅಂತ ನಾವು ಶುಭವನ್ನು ಕೊಟ್ಟಿದ್ವಿ ಬಟ್ ಅವನೇ ಆಗಲ್ಲ ಅವನೇ ಪ್ರವೀಣ ಇದು ಫುಲ್ ರೊಟೇಟ್ ಮಾಡಿದ್ರೆ ಅದು ಕೆಳಗೆ ಕುಂತಿ ಮ್ಯಾಕ್ ಇರೋಬೇಕು ನೀನು ಸರಿಯಾ ನೋಡಿ ರೊಟೇಟ್ ಆಗಿ ಮೇಲೆ ಹೋಗ್ಬಿಟ್ಟು ರೊಟೇಟ್ ಆಗಿ ಬರುತ್ತೆ. ರೊಟೇಟ್ ಆಗಿ ಬರುತ್ತೆ. ಕೆಳಗೆ ಕುಂತಿರ್ತಲ್ವಾ ಕುಂದರುತ್ತಾ ಕೆಳಗೆ ಕುಂತಂತ ಫಿಟ್ ಮಾಡ್ಕೋಬೇಕು ಇಲ್ಲಿಗೆ ಕೆಳಗೆ ಕುಂತಂತ ಇದು ಅಪ್ಪ ಆಗಲ್ಲ. ಮ್ಯಾಕ್ ಅಪ್ಪ ಬರೋದು ಕೆಳಗೆ ಕುಂತಂದ್ರೆ ಫಿಟ್ ಮಾಡ್ಕೋಬೇಕು ನೋಡಿ ಕುಂತಂತೆ ಇದೇ ಪ್ಲಾನ್ ಇರುತ್ತೆ. ಸರಿ ನಾನು ಫಿಟ್ಟಿಂಗ್ ಹೆಂಗೆ ಮಾಡ್ಕೊಳ್ಳೋದಪ್ಪ ಈ ಕೆಳಗಡೆ ನೋಡ್ಬೋದು ಮೇಲ್ಗಡೆ ಮಾತ್ರ ಇದು ಮಾತ್ರ ಮಾಡ್ಬೋದು ಹ್ಯಾಂಡ್ ಟೈಟ್ ಆಗುತ್ತೆ ಟೈಟ್ ಮಾಡ್ಬೋದು ಫಸ್ಟ್ ಪ್ಲಾನ್ ಟೈಟ್ ಆಗಿದೆ. ಟೈಟ್ ಮಾಡ್ಬೋದು ನಾಳೆ ಕೆಳಗಡೆ ಮಾಡ್ಬೋದು ರೂಪೇ ಸರ್ ಇದಾಕೆ ಫಸ್ಟ್ ಇದೆ ಇದೆಲ್ಲ ಆಯ್ತಾ ಬಂದ್ಬಿಟ್ಟೈತಾ ನೆಕ್ಸ್ಟು ಇದು ಕೀಬೋರ್ಡ್ ಮೇಲೆ ಗೋಲ್ಡ್ ಟೈಪ್ ಪ್ರಾಸೆಸ್ ಕನ್ನಡ ಬೇಜಾರಾಗಿಲ್ಲಲ್ಲ ಎಲ್ಲ ಕಟ್ಕೊಂಡಿರಲ್ಲ ಸರಿ ಏನು ಹೇಳೋಕ್ಕೆ ಅಂತ ಕೊಡ ಇಷ್ಟ ಆಯ್ತಾ ಮತ್ತೆ ಅದು ಕೆಳಗೆ ಹೋಗ್ಬಿಟ್ಟಿಲ್ಲ ಏನು ಅದು ಯೂಸ್ ಹಾಕಿರ್ಬೇಕು ಅಂದರೆ ನಮಗೆ ಓಕೆ ಎಲ್ಲ ಸರಿಯಾಗಿದೆ ಅಂತಂದಮೇಲೆ ಲಾಸ್ಟ್ ಫಿಟ್ ಮಾಡ್ಬೇಕು
ಈ ಬೋಲ್ಟ್ ಕೆಲಸ ಇರುತ್ತೆ ಪ್ರವೀಣ. ನಾವು ಈಗೆಲ್ಲ ಫಿಕ್ಸ್ ಮಾಡಿರ್ತೀವಿ, ರನ್ ಮಾಡಬೇಕಾದ್ರೆ ಡಗ್ ಡಗ್ ಅಂತ ಹೊಡಿತಾರೆ, ಶೇಕ್ ಆಗಿ ಲೂಸ್ ಆಗ್ಬಿಟ್ರೆ ಕಷ್ಟ, ಡೆಮಿನೇಷನ್ ಚೇಂಜ್ ಆಗ್ಬಿಡ್ತದೆ. ಅದಕ್ಕೆ ಈ ಬೋಲ್ಟ್ ಏನು ಮಾಡ್ತದೆ, ಆ ಥರ ಲೂಸ್ ಆಗಲೇಬಾರ್ದು ಅಂತ ಟೈಟ್ ಮಾಡ್ತಾರೆ. ನಾವು ಮಿರರಲ್ಲಿ ಟೈಟ್ ಮಾಡ್ತೀವಿ, ಗಾಡಿ ಮಿರರ್ ಸೇಮ್ ಇದೆ. ಸೊಲ್ಲು ಎಲ್ಲಿದೆ ರೂಪೇಶ್ ಇದಿರ್ಕಲಿದ್ದು, ಇದು ಲೂಸ್ ಆಗೋದು ಅವಳ ಮಾತ್ರ ಇದ್ರೆ ಟೈಟ್ ಮಾಡೋಕ್ಕೆ ಅವಳ ವ್ಯಾಲೆ ಇದೆ. ವ್ಯಾಲೆನೇ ನೀವು 4 ಟೈಮ್ சொல்லியிருக்க ನಾನು ಈ ಮಷೀನ 4 ಟೈಮ್ சொல்லியிருக்கேன். ನೀವು ನೆನಪಿರುತ್ತಾ? 4 ಟೈಮ್ சொல்லியிருக்கேன். ಅದ ಫಸ್ಟ್ ಇದು ಟೈಟ್ ಆಗಿದೆ, ನೆಕ್ಸ್ಟ್ ಇದು ಟೈಟ್ ಬಂದಿದೆ. ಫಸ್ಟ್ ಇದು ಫಸ್ಟ್ ಇದು ನೆಕ್ಸ್ಟ್ ಇದು ಎಲ್ಲ ಓಕೆ ಆಯ್ತಾ? ಲಾಸ್ಟ್ ಇದು ಸರಿಯಾ? ಕಾನ್ಸೆಪ್ಟ್ ಅದೇ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಆಯ್ತಾ? ಯಾರು ನಾನು ನೋಡಬಹುದು. ಇದು ಮೈನ್ ಸ್ವಿಚ್ ಆನ್ ಸ್ವಿಚ್ ಆನ್ ಮಾಡವಾ? ಆನಂದ ಆಯ್ತು. ಇಲ್ಲಿ ರೆಡ್ ಸ್ವಿಚ್ ಆನ್ ಮಾಡವಾ? ಏನು ಸೌಂಡ್ ಇದು? ಸೆನ್ಸಾರ್ ನಾನು ಗೇಟ್ ತಗೊಂಡು ಅದಕ್ಕೆ ಸೌಂಡ್ ಬರ್ತದೆ. ಸೆನ್ಸಾರ್ ಹಾಕಿದ್ರೆ ಮಾತ್ರ ಸೌಂಡ್ ಆಗ್ತದೆ. ಇದಕ್ಕೂ ಗಾಡಿ ಸೆನ್ಸಾರ್ ಗಾಡಿ ಸೆನ್ಸರ್ ಗಾಡಿ ಲಾಕ್ ಮಾಡು. ಒಂದು ಲಾಕ್ ಮಾಡಿ. ಓಕೆ ಲಾಕ್ ಮಾಡಿದ್ರೆ ಇಲ್ಲ, ಸೆನ್ಸಾರ್ ತೆಗೆದುಬಿಟ್ರೆ ಮಿಷಿನ್ ಹೊಡ್ತಾರೆ. ಪೂರಾ ವೆರಿಬಲ್ ಇದು ಕೊಡ್ತಿದ್ದಾಗೆ ಹಾಕ್ಬಿಡ್ತೀವಿ. ಹಿಂಗಾಯ್ತಾ? ಇಂಗ್ಲೀಷ್ ಟೈಪ್ ಇಂಗ್ಲೀಷ್ ಈಗ ಫಸ್ಟ್ ಡಿಸ್ಪ್ಲೇ ಡಿಸೈನ್ ಕೂಡ ಈ ಸೈಡ್ ಬಾ ಬಂತು, ಈ ಸೈಡ್ ಹಿಂಗೆ, ಈ ಸೈಡ್ ನೋಡಿ ಅದೇ ಅದೇ ಇದೆಲ್ಲ ಆಯ್ತಾ? ಇದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಇದು ಡೌನಲ್ಲಿ ಐತೆ. ಸರಿ, ಇದು ಮ್ಯಾಕ್ ಹೋಗ್ಬೇಕು, ಮ್ಯಾಕ್ ಎತ್ತಬೇಕು, ಮತ್ತೆ ಇದು ವೀಲ್ ಮ್ಯಾಕ್ ಹೋಗ್ಬೇಕು. ಇಷ್ಟು ಮಾಡೋಕೆ ಮುಂಚೆ ಮಿಷಿನ್ ಆನ್ ಮಾಡಿ ಇಂಗ್ಲೀಷ್ ಹೊಡೆದಾದ್ಮೇಲೆ ಏರ್ ಪ್ರೆಸರ್ ಆನ್ ಮಾಡಬೇಕು. ಏರ್ ಪ್ರೆಸರ್ ಆನ್ ಮಾಡ್ಕೊಂಡು ಇದು ಎಷ್ಟು ಬಾರ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಎಷ್ಟು ಬಾರ್ ಇದೆ ಅಂತ ಚೆಕ್ ಮಾಡ್ಕೊಂಡು 5 ಬಾರ್ ಐತೆ. ಈಗ ಅಲ್ಲಿ ಓನಾ ಕಂಪ್ಯೂಟರ್ ಆನ್ ಇಲ್ಲ ಫುಲ್ ಆನ್ ನೋಡು. 5 ಬಾರ್ ಇಲ್ಲ ಹಾಕ್ಬಿಟ್ಟಿದ್ದಾರೆ ಇದೆ ಈಗ ನೋಡ್ಬೋದು. ಇದು ಇದೇನದು ಅದು ಆಯಿಲ್ ಲೂಬ್ರಿಕೇಶನ್. ಲೊಕೇಶನ್ ಆಗೋದು ಹಾಂ ಆಯ್ತಾ? ಇದಾದ್ರೆ ಇದು ಮೇಲೆ ಹೋಗ್ಬೇಕು, ಏನಾದ್ರು ಬರುತ್ತೆ ಮೇಲೆ ಆಯ್ತದೆ. ಇದು ಮೇಲೆ ಬರಬೇಕು, ಕಚ್ಕೋಗ್ತಾ ಇದೆ. ಅವಾಗ ಏನು ಮಾಡೋದು, ಇದು ಮೇಲೆ ಬರೋದು, ಮೇಲೆ ಬರೋದು ಹಿಂಗೆ ಮೇಲೆ ಬರೋದು, ಮ್ಯಾನ್ಯಲ್ ಮೋಡ್ ಮೇಲೆ ಹೋಗೋದು. ಈಗೇನು ಟಚ್ ಆಗೋದು ಹೊರಗ ಮೇಲೆ ಹೋಗೋದು. ಇದು ರಿಮೂವ್ ಮಾಡೋದು. ಈ ಮ್ಯಾಕ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮ್ಯಾಕ್ ಹೆಂಗೆ ಮಾಡೋದು, ಕ್ವಾಲಿಟಿ ವೈಟ್ ಆಗಿಲ್ಲ, ವೈಟ್ ಮಾತು ಮಾಡ್ಕೋಬೇಕಾದ್ರೆ ಏನು ಅಂದರೆ, ನಾವು ಈಗ ಒಂದು ಅಳಿಸ್ಬಿಡ್ತೀವಿ ನಾವು ಟರ್ಮಲ್ ಪ್ಯಾಡ್ ಕರೆಕ್ಟಾಗಿ ಅದು ಇಲ್ಲೇ ಸ್ಟಾರ್ಟ್ ಆಗಬೇಕು. ನಿಮ್ಗೆ ಹೆಂಗೆ ಗೊತ್ತಾಯ್ತು, ನಮ್ಮ ಒಂದು ಒಳಗೂ ಸ್ಟಾರ್ಟ್ ಆಗ್ಬಿಟ್ಟು ಮಧ್ಯದಿಂದ ಸ್ಟಾರ್ಟ್ ಆಗ್ಬಿಡ್ತದೆ, ಇಷ್ಟು ಇಲ್ಲಿಂದ ಸ್ಟಾರ್ಟ್ ಆಗ್ಬಿಡ್ತದೆ.
ಕಷ್ಟ ಆಗ್ತದೆ ನಮಗೆ. ಕರೆಕ್ಟಾಗಿ ಬ್ಲೇಡ್ ಇಲ್ಲಿಗೆ ಹೊಡಿಬೇಕು ಅಂದರೆ ನಮ್ಗೆ ಹೆಂಗುದಾದ್ರು ಅದಕ್ಕೆ ಹೇಳ್ಕೋಬೇಕು. ಬೇರೆ ಬ್ಲೇಡ್ ಎಲ್ಲಿ ಹೊಡಿತಿದೆ, ಆ ಬ್ಲೇಡ್ ಹೊಡೆಯೋಕೆ ಎಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ಕಂಡಿಡ್ಬೇಕು. ಅದು ಹೆಂಗೆ ಕಂಡಿಡ್ಬೋದು ಅಂದರೆ ಹಿಂಗೆ ಹೇಳ್ಬೇಕು ಅಣ್ಣ, ಈ ಮಾರ್ಕ್ ಅನ್ನೋದು ನಾವು ಥರ್ಮಲ್ ಪಡಿಸಿರ್ತೀವಲ್ಲ, ಈ ಮಾರ್ಕ್ ನಿಮ್ಗೆ ಎಪ್ಪಡೆ ಕೊಡೋದು, ಈ ಮಾರ್ಕ್ ಎಣ್ಣೆ ಯೂಸು, ಈ ಮಾರ್ಕ್ ಎಣ್ಣೆ ಯೂಸ್ ಅಂತಿಲ್ಲ. ಬ್ಲೇಡ್ ಫ್ರೆಶ್ ಕಟಿಂಗ್ ಇರ್ತಲ್ಲ, ಕಟಿಂಗ್ ಹೆಂಗೆ ಬರೋದು, ಎಲ್ಲಿ ಬರೋದು ಅದು ಅದು ನಮ್ಗೆ தெரியாது. அது எப்படியே செட் பண்ணது வந்து நான் சொல்றேன். ಒಳಗಡೆ ಒಳ್ಳೆ ಅದು ಮಾರ್ಕ್ ಆಮೇಲೆ ಬಿಡಿಲ್ಲ ನಯಾಗ ಮ್ಯಾಚ್ ಫೈಬರ್ ಸಾಸ್ ಹೋಗಿ ಬಂದ್ರೆ ಚೆನ್ನಾಗಿ ಬರ್ಕೊಂಡು ಇನ್ನೂರು ಟಾರ್ಗೆಟ್ ಕೊಟ್ಟಿರಲಿಲ್ಲ, ಇನ್ನೂರು ಕೊಡ್ತಾರೆ. ಬೆಡ್ಶೀಟ್ ಎಕ್ಸು ವೈ ಎರಡು ಆಗ್ತಾ ಇರೋದು. ಯಾವುದಾದ್ರೂ ಒಂದು ಇದು ಎಕ್ಸ್ ಆಗಿದ್ರೆ ಇದು ಎಕ್ಸ್ ಆಗಿರುತ್ತೆ, ಇದು ವೈ ಆಗಿದ್ರೆ ವೈ ಆಗಿದೆ. ನಮಗೆ ಎಕ್ಸ್ ವೈ ಬೇಕು, ಇದು ಎಕ್ಸ್ ವೈ ಎರಡು ಇದೆ. ಇದೆ ನಮಗೆ ಇದೊಂದು ಬ್ಲೇಡ್ ಎಲ್ಲಿ ಕಟ್ ಮಾಡ್ತಾ ಇದ್ದು ನಾವು ಏನೇ ಮಾಡಿದ್ರು ಫಸ್ಟು ರೆಫರು ಪೇಪರಲ್ಲೇ ಕಟ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ತಮಾಷೆ ಕೊಡೋದು. ಮತ್ತೆ ಫಸ್ಟು ಪೇಪರ್ ಎಲ್ಲಿ ಈಚ್ ಕಡೆಯಿಂದ ಎಲ್ಲಿ ಮೇಕೌಟ್ ಸರಿ ಸರಿ ಬನ್ನಿ. ಎಷ್ಟು ಕ್ಲಾಸ್ ಎಷ್ಟು ವರ್ಷ ಟ್ರೈನಿಂಗ್ ತೊಗೊಂಡ್ರೆ ಮುಂಚೆ ಟ್ರೈನಿಂಗ್ ಅಂತ ಮಾಡೋದ 330 ಟ್ರೈನಿಂಗ್ಸ್ ಬೇಕು. ಇದರಲ್ಲಿ 330 ನಾವು ಸುಮ್ಮನೆ ನಮಗೆ ಎಷ್ಟೇ ಕ್ರಾಸ್ ಆಗಿದ್ರು ಬೆಟ್ಟ ಆಗುತ್ತಲ್ಲ, ಬೆಟ್ಟ ಆದಾಗ ನಾವು ಮೆಜರ್ ಮಾಡ್ತೀವಿ ಹೆಂಗೆ ಎಷ್ಟು ಪ್ಲೇಟ್ ಆಗುತ್ತೆ ಅಂತ. ಇನ್ನಿಲ್ಲ ಏನಿಲ್ಲ ಇಷ್ಟ ಆಯ್ತಲ್ವಾ, ಸುಮ್ಮನೆ ನಾನು ಬರ್ಕೊಂಡಿದ್ದೀನಿ ಎಕ್ಸು ವೈ ಅಂತ. ಎಕ್ಸು ಅಂತ ಬರ್ಕೊಂಡವನಿಗೆ ಎಕ್ಸ್ ಮೂತಿಗೆ ಹಾಕೊಂಡಿದ್ದಾರ ಎಕ್ಸ್ ಹಾಕೊಂಡಿದ್ದೀನಿ ಸರಿನಾ. ಎಕ್ಸ್ ಹಾಕೊಂಡು ಕಟ್ ಮಾಡ್ತಾನೆ ಇವಾಗ, ಇಲ್ಲೂ ಕಟ್ ಮಾಡ್ತೇನೆ ತೊಳ್ಳು, ನೀವು ಇಷ್ಟ ಬಂದರೆ ತೊಳ್ಳು ಅಣ್ಣ ಮಾಡ್ಕೋ. ಇಲ್ಲ ಅದು ಪೇಪರ್ ಕಟ್ಟಾಗಬೇಕು ನನಗೆ ಪ್ರವೀಣ. ಫುಲ್ ರೆಫರ್ ತೊಳು, ನೀನು ಎಕ್ಸಾಕ್ಟ್ ಅದು ಪೇಪರ್ ಕಟ್ಟಾಗಲ್ಲ ಇವಾಗ, ಯಾಕಂದ್ರೆ ಮಾಡಿ ಸ್ವಲ್ಪ ಎಲ್ಲಾದ್ರೂ ಆಗಲಿ ನಲ್ಲೇ ಕೆಡ್ಸ್ಕೊಬೇಡ ಸಾಕು. ಅಂದರೆ ನಮ್ಗೆ ಕರ್ಮ ಸ್ಟಾರ್ಟ್ ಆಗಿದ್ದೀವಿ ಅಂದರೆ ನೋಡು, ಈ ಗಂಟೆ ಆಗುತ್ತೆ ನಮ್ಮ ಕೈಯಲ್ಲಿ ಎಳ್ಕೊಳ್ಳೋಕೆ ಒಂದು ಸ್ವಲ್ಪ ಗ್ಯಾಪ್ ಮಾಡ್ತೀವಿ.
ಪೇಪರ್ ಕಟ್ಟಾಗುತ್ತಾ ಕಾನ್ಫಿಡೆನ್ಸ್ ಇದೆ ಕಟ್ಟಾಗುತ್ತೆ ಜಾಗ ಇದೆ ಕಟ್ಟಾಗುತ್ತೆ ಅಂದ್ರೆ ನಾವು ಒಂದು ಅಂದಾಜಲ್ಲಿ ಹಾಕಿದ್ದೀವಿ ಸರಿನಾ. ಇವಾಗ ಏನು ಮಾಡಬೇಕು, ಒಳಗೆ ತಳ್ಳಿದ್ದೀವಿ, ತಳ್ಬಿಟ್ಟು ಈ ಕಡೆ ತಳ್ಬೇಕು, ಈ ಕಡೆ ತಳ್ಳಾಯ್ತಾ, ಪೇಪರ್ ಒಳಗಡೆ ಹಾಕಿದ್ದೀವ. ನೆಕ್ಸ್ಟ್ ಇಲ್ಲಿ ಲೈಟ್ ಮಾರ್ಕ್, ಇಲ್ಲಿ ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು, ಚಿಕ್ಕದು ಅಲ್ಲೊಂದು ಮಾರ್ಕ್. ನಾವೇನು ಮಾರ್ಕ್ ಮಾಡ್ಕೊತಿದ್ದೀವಿ ಅಂತ ನೆಕ್ಸ್ಟ್ ನಾವು ಇಲ್ಲಿಗೆ ಹಾಕಬೇಕು. ಕೆಳಗೆ ಮಾರ್ಕ್ ಮಾಡಿದ್ಯಾ? ಹಾಂ ಕೆಳಗೆ. ಹಾಂ ಪಕ್ಕ ಸ್ವೀಟ್ಗಲ್ಲ ಕೆಳಗೆ. ಓಕೆ. ಈಗ ಮ್ಯಾನುವಲ್ ಕಟಿಂಗ್ ಹೋಗು, ಮ್ಯಾನುವಲ್ ಮೋಡ್, ಯಾವುದು ಮ್ಯಾನುವಲ್ ಮೋಡ್. ಮ್ಯಾನುವಲ್ ಕಟಿಂಗ್ ಇದಾ? ಇನ್ನೊಂದ್ಸಲ ಕಟ್ಟಾಗಿದೆ ತೆಗಿಯ ಸರಿನಾ. ನೀನು ಚೆಕ್ ಮಾಡು ಎಲ್ಲಿ ಕಟ್ಟಾಗಿದೆ, ಅದು ಏನು ಪಂಚ್ ಮಾಡಿದೆ ಅಂತ. ಎಲ್ಲೋ ಪಂಚ್ ಮಾಡೈತೆ, ನೀನು ಪಂಚ್ ಮಾಡಿರೋದು ಇಲ್ಲಿ ಪಂಚ್ ಮಾಡಿರೋದು ಕಾಣಿಸ್ತಿದೆ ನಿನಗೆ? ಇದಾ? ಇದೆಲ್ಲ ಇದಿಲ್ಲ, ಅದು ಪಂಚ್ ಮಾಡಿದೆ ಇದೆ 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 ಇಲ್ಲಿ ಪಂಚ್ ಮಾಡೈತೆ, ನಿನಗೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದಾಗ ಏನು ಮಾಡ್ಬೇಕು ನೀನು? ಟೈಟ್ ಮಾಡಿ, ಇದೆಲ್ಲ ಮತ್ತೆ ಟೈಟ್ ಮಾಡಬೇಕು ಸರಿನಾ. ಆಗ ಎತ್ಕೋಬೇಕು, ಸ್ಪ್ಯಾನರ್ ಇದು ಸ್ಪ್ಯಾನರ್ ಎತ್ಕೋ, ಈ ಸ್ಪ್ಯಾನರ್ ಎಲ್ಲವನ್ನು ಸ್ವಲ್ಪ ಟೈಟ್ ಮಾಡು ಎಲ್ಲವನ್ನು. ಇದು ರಿಂಚ್ ಹಾಕು. ಹೆಂಗೆ ಹಾಕಿದ್ರೆ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ಎಷ್ಟು ಟೈಟ್ ಮಾಡ್ತೀಯಾ ಇದನ್ನು ಮಾಡಬೇಕು. ಈಗ ಇದನ್ನು ಮಾಡಬೇಕು. ಸ್ಕೂಲ್ ಬೆಳಗ್ಗಿನ ಸ್ಕೂಲ್ ಇದನ್ನು ಮಾಡಬೇಕು. ರುಬೇಸ್ ಹಂಗೆ ಪಾರು ರುಬೇಸ್ ಪಾಗರ ನೆಕ್ಸ್ಟ್ ಅದು ಮತ್ತೆ ಇದು ಜಿಗ್ಜಾಗ್. ಆಯ್ತಾ? ಈಗ ಜಿಗ್ಜಾಗ್ ಕೊಡಿಬೇಡ, ಇದು ಎತ್ಕೊ, ಇದು ಆ ಕಡೆ ಜಿಗ್ಜಾಗ್ ಮರಿಬೇಡ. ಇದನ್ನ ಎತ್ಕೊಂಡು ಇದನ್ನು ಚೇಂಜ್ ಮಾಡಿಕೊಂಡು, ಈಗ ನಾನು ಟೈಟ್ ಮಾಡ್ತಿದ್ದೀನಿ ಅಂದರೆ ಇದು ಲೂಸ್ ಆಗಬೇಕು. ನಾನು ಟೈಟ್ ಮಾಡ್ತಿದ್ದೀನಿ, ಇದು ಕೆಳಗಡೆ ಹೋಗ್ಬೇಕು ಸ್ವಲ್ಪ. ಅಂದರೆ ಇದನ್ನು ಸ್ವಲ್ಪ ಲೂಸ್ ಮಾಡಬೇಕು. ಅಲ್ಲ ಅರ್ಥ ಆಯ್ತದೆ ಹೇಳೋ ಪ್ರವೀಣ್? ಎಷ್ಟು ಲೂಸ್ ಮಾಡಬೇಕು? ಸಾಕು, ಸಿಂಪ್ಲಿ. ಓವರ್ ಟೈಟ್ ಇರಬಾರ್ದು ಅಮೌಂಟು. ನಾನು ಲೂಸ್ ಮಾಡಿದ್ದೀನಿ. ಲೂಸ್ ಮಾಡಬೇಕಂದ್ರೆ ಲೂಸ್ ಮಾಡಬೇಕು. ಇದು ಕೆಳಗಡೆ ಹೋಗ್ಬೇಕಲ್ಲ ನಮ್ಗೆ ಇವಾಗ. ಎಸ್, ಇದು ಕೆಳಗಡೆ ಹೋಗೋಣದ ನಮ್ಮ ಟೈಟ್ ಮಾಡಿಸ್ಲು ಹಿಂಗೆ ಅಪ್ ಆಗೋದು. ಇದು ಹೋಲ್ಡ್ ಆಗಿರಕ್ಕೆ ಇಲ್ಲಿ ರುಬೇಸ್ ಹಿಂಗೆ ಹೋಲ್ಡ್ ಆಗಿರಕ್ಕೆ ಟೈಟ್ ಟೈಟ್ ಫುಲ್ ಟೈಟ್ ಇருக்கு. ஆமா இது லூஸ் ಕೀழே ಬರೋದು. கீழே வருது. இது டைட் பண்ணா இது கொஞ்சம் இது ಈಗ ಅದಕ್ಕೆ ಟೈಟ್ ಮಾಡೋದು.